प्रिय छात्र, हिंदी ऑनलाइन क्लास के लिए आप सबका स्वागत है। पिछले अवधि में मैंने आपको चुंबक है धरती हमारी कविता को पढ़ाया था। मैं विश्वास करता हूँ आप सब लोग इस कविता को समझे होंगे, पढ़े होंगे और नोट्स भी लिख रहे होंगे। बच्चों, आज मैंने आपको समाचार पत्र की आत्मकथा इस गद्य पाठ को पढ़ाने के लिए आपके सामने उपस्थित हूँ। मಕ್ಕಳೇ, ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರ ಸಮಾಚಾರ ಪತ್ರಿಕೆ ಆತ್ಮಕಥಾ. ನ್ಯೂಸ್ ಪೇಪರ್ ನಿಮಗೆಲ್ಲರಿಗೂ ಗೊತ್ತಲ್ವಾ? ನ್ಯೂಸ್ ಪೇಪರನ್ನು ಓದೋದ್ರಿಂದ ನಮಗೆ ನ್ಯೂಸ್ ಪೇಪರು ತನ್ನನ್ನು ಕುರಿತು ತಾನೇ ಹೇಳ್ಕೊತಾ ಇರುವಂಥದ್ದು. ಆತ್ಮಕಥಾ ಅರ್ಥ ಹೈ ಬಚ್ಚೋ. ಆತ್ಮಕಥೆ ಅಂತಂದರೆ ಸ್ವತಃ ನಮ್ಮ ಬಗ್ಗೆ ನಾವೇ ಬರ್ಕೊಳೋದನ್ನು ಆತ್ಮಕಥೆ ಅಂತಾರೆ. ಜೀವನ ಚರಿತ್ರೆ ಅಂದರೆ ಇತರರನ್ನ ಕುರಿತು ಬರೆಯುವಂಥದ್ದು. ಉದಾಹರಣೆಗೆ ಈಗ ಗಾಂಧೀಜಿಯ ಒಂದು ಜೀವನ ಶೈಲಿಯನ್ನು ಅಥವಾ ಗಾಂಧೀಜಿಯವರ ಜೀವನವನ್ನು ಕುರಿತು ಬೇರೆಯವರು ಬರೆದು ಅದನ್ನು ಜೀವನ ಚರಿತ್ರೆ ಅಂತಾರೆ. ಗಾಂಧೀಜಿಗೆ ಈಗ ಆತ್ಮಕಥಾ ಅಂತಂದರೆ ಸ್ವತಃ ಅವರೇ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಬರೆಯೋದಕ್ಕೆ ಆತ್ಮಕಥಾ ಅಂತಾರೆ. ಇವತ್ತಿನ ದಿನ ನಿಮಗೆ ಸಮಾಚಾರ ಪತ್ರಿಕೆ ಆತ್ಮಕಥಾ, ಸ್ವತಃ ಸಮಾಚಾರ ಪತ್ರೆ ತನ್ನ ಒಂದು ಯೂಸಸ್ ಏನು, ಸಮಾಚಾರ ಪತ್ರ ಓದೋದ್ರಿಂದ ನಮಗೆ ಯಾವ ರೀತಿಯ ಒಂದು ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ನಮ್ಮ ಮುಂದೆ ಅದು ಉಪಸ್ಥಿತವಾಗಿದೆ. ಮಕ್ಕಳೇ, ಇದು ನಿಮಗೆಲ್ಲ ಗೊತ್ತು. ಇದು ಪಾಠ 6. ಏನಪ್ಪ ಇದುವರೆಗೂ ನಮಗೆ ಎಷ್ಟೊಂದು ಬೇರೆ ಲೆಸನ್ಸ್ ಎಲ್ಲ 13ವರೆಗೂ ಮಾಡಿದ್ದಾರೆ. ಮಿಸ್ ಇವಾಗ ಮತ್ತೆ ಹಿಂದೆ ಹೋಗಿದ್ದಾರೆ ಅಂದ್ಕೊಂಡ್ಬಿಡಿ. ಇದನ್ನು ಸಿಲೆಬಸ್ನ ರೆಡ್ಯೂಸ್ ಮಾಡಿರೋದ್ರಿಂದ ಈ ಒಂದು ಲೆಸನನ್ನು ತೆಗೆದಾಕಿದ್ದಾರೆ. ಆದರೆ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಇದು ಎಸ್ಸೆ ರೇಟಿಂಗ್ ಇರೋದ್ರಿಂದ ಮತ್ತೆ ಅಗೇನ್ ಅಂದರೆ ಇದ್ರ ಬಗ್ಗೆ ತಿಳ್ಕೊಳೋದು ಅವಶ್ಯಕತೆವಾಗಿದೆ. ಅದಕ್ಕೋಸ್ಕರ ಸಮಾಚಾರ ಪತ್ರಿಕೆ ಆತ್ಮಕಥೆ ಇದೊಂದು ಜನರಲ್ ಟಾಪಿಕ್ಕು. ನಮಗೆ ಪರೀಕ್ಷೆ ದೃಷ್ಟಿಯಿಂದ ಎಸ್ಸೆ ಬರೆಯೋಕ್ಕೆ ಇದು ಬೇಕಾಗಿರೋದ್ರಿಂದ ನಾವು ಇದನ್ನು ನಾನು ಮತ್ತೆ ಮಾಡಬೇಕು ಅಂತ ತಗೊಂಡಿದ್ದೀನಿ. ಇದನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಎಸ್ಸೆ ರೇಟಿಂಗ್ಗೆ ಈಸಿ ಆಗುತ್ತೆ. ನಮ್ಮ ಟಾಪಿಕ್ ಸಹ ಸಮಾಚಾರ ಪತ್ರ ನಮ್ಮ ಒಂದು ಎಸ್ಸೆ ರೇಟಿಂಗಲ್ಲಿ 8ರಲ್ಲಿ ಇರುವಂಥದ್ದು ಸಮಾಚಾರ ಪತ್ರ ಈ ಒಂದು ಟಾಪಿಕ್ ಇದೆ. ಅದಕ್ಕೋಸ್ಕರನೇ ಈ ಒಂದು ಲೆಸನನ್ನು ನಾನು ಮತ್ತೆ ಆಯ್ಕೆ ಮಾಡ್ಕೊಂಡಿದ್ದೀನಿ. बच्चों, पाठ्यक्रम का हर गद्य पाठ हो या पद्य पाठ हो एक प्रमुख उद्देश्य पर आधारित होता है. उसी तरह समाचार पत्र की आत्मकथा यह गद्य पाठ भी एक प्रमुख उद्देश्य पर आधारित हुआ है. इस गद्य पाठ का उद्देश्य है कि इस पाठ के द्वारा बच्चे समाचार पत्र के महत्व और लाभ को समझ सकते हैं. ಮಕ್ಕಳೇ, ನಿಮಗೆಲ್ಲ ಗೊತ್ತು, ನಮ್ಮ ಒಂದು ಪಠ್ಯಕ್ರಮದ ಪ್ರತಿಯೊಂದು ಗದ್ಯ ಆಗಿರ್ಬೋದು ಅಥವಾ ಪದ್ಯ ಆಗಿರ್ಬೋದು ಒಂದು ಪ್ರಮುಖ ಉದ್ದೇಶವನ್ನು ಒಳಗೊಂಡು ರಚನೆ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಸಮಾಚಾರ ಪತ್ರಿಕೆ ಆತ್ಮಕಥಾ ಈ ಒಂದು ಗದ್ಯವೂ ಸಹ ಒಂದು ಪ್ರಮುಖ ಉದ್ದೇಶವನ್ನು ಒಳಗೊಂಡು ರಚನೆಯಾಗಿದೆ. ಈ ಒಂದು ಗದ್ಯದ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಸಮಾಚಾರ ಪತ್ರದ ಒಂದು ಮಹತ್ವ, ಯಾಕೆ ನಾವು ನ್ಯೂಸ್ ಪೇಪರನ್ನು ಓದಬೇಕು, ಅವ್ರು लाभ को समझ सकते हैं, इससे होने वाले लाभ को हम समझ सकते हैं. ಸಮಾಚಾರ ಪತ್ರ ನ್ಯೂಸ್ ಪೇಪರನ್ನು ಓದೋದ್ರಿಂದ ನಮ್ಗೆ ಏನು ಲಾಭ ಆಗುತ್ತೆ ಅಂತ ಸಹ ನಾವೇನು ಮಾಡ್ಬೋದು, ಈ ಒಂದು ಇದರಿಂದ ಸಮಾಚಾರ ಪತ್ರದಿಂದ ತಿಳ್ಕೊಳ್ಬೋದು. ಇದರ ಒಂದು ಪ್ರಮುಖ ಉದ್ದೇಶ ಮಕ್ಕಳಲ್ಲಿ ನ್ಯೂಸ್ ಪೇಪರ್ ಓದುವಂತಹ ಒಂದು ಅಭ್ಯಾಸವನ್ನು ಬೆಳೆಸುವಂಥದ್ದು ಮತ್ತು ಇದರಿಂದ ಆಗುವಂತಹ ಲಾಭಗಳ ಬಗ್ಗೆ ಪರಿಚಯವನ್ನು ಮಾಡಿಸುವಂಥದ್ದು. ध्यान दीजिए बच्चों, रोज सवेरे घर में आओ, देश विदेश की खबर सुनाओ, जमीन आसमान की बातें बताओ, जानता हूँ मैं कौन हूँ. इस पंक्तियों में समाचार पत्र ने उसके बारे में उसी ने कह रहा है, रोज सवेरे घर में आओ. सवेरे सवेरे हम क्या करते हैं बच्चों, न्यूज़पेपर पढ़ते हैं ना. इसी कारण से समाचार पत्र कह रहा है रोज सवेरे घर में आओ, देश विदेश की खबर लाओ, खबर सुनाओ. केवल हमारा देश का ही नहीं, देश विदेश की खबर ಕೇವಲ ನಮ್ಮ ದೇಶದ್ದು ಮಾತ್ರ ಅಲ್ಲ, ಇತರ ಎಲ್ಲ ದೇಶಗಳ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಜಮೀನ್ ಆಸ್ಮಾನ್ ಕಿ ಬಾತೆ ಬತಾಹೋ, ಭೂಮಿ ಮತ್ತು ಆಕಾಶ ಭೂಮಿಯ ಒಂದು ವಿಚಾರಗಳನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಾನ್ತಿ ಹೂ ಮೈ ಕೌನ್ ಹೂ, ನಾನು ಯಾರು ನಿಮಗೆ ಗೊತ್ತಾ ಮಕ್ಕಳ ಅಂತೇಳಿ
ಇಲ್ಲಿ ಸಮಾಚಾರ ಪತ್ರ ಸ್ವತಃ ತನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಸ್ವತಃ ತನ್ನ ಪರಿಚಯವನ್ನು ತಾನು ನಿಮ್ಮೊಂದಿಗೆ ಮಾಡ್ಕೊತಾ ಇದೆ. ಈಗ ನಾನು ಅನ್ಕೊತೀನಿ ಮಕ್ಕಳೇ ನಿಮಗೆಲ್ಲ ಅರ್ಥ ಆಗ್ತಾ ಇದೆ. ಸಮಾಚಾರ ಪತ್ರ ತನ್ನ ಒಂದು ಪರಿಚಯವನ್ನು ಇಲ್ಲಿ ನಿಮ್ಮ ಜೊತೆ ಮಾಡ್ಕೊಂಡಿದೆ. इस गद्य पाठ से संबंधित कुछ शब्दार्थ इस तरह है, ध्यान दीजिए बच्चों. शब्दार्थ हिस्सा, भाग, पाक्षिक, 15 दिन में एक बार छपने वाला. 15 ಡೇಸ್ಗೆ ನೀವು ನ್ಯೂಸ್ ಪೇಪರ್ ಅಂದರೆ ಡೈಲಿ ಬರೋ ಪೇಪರ್ ಮಾತ್ರ ಅಂದ್ಕೊಂಡ್ಬೇಡಿ ಮಕ್ಕಳ. ವೀಕ್ಲಿ ಇರುತ್ತೆ, 15 ಡೇಸ್ ಒನ್ಸು ಬರುವಂತಹ ನ್ಯೂಸ್ ಪೇಪರ್ ಸಹ ಇರುತ್ತೆ, ಮಂತ್ಲಿ ಪೇಪರ್ ಸಹ ಇರುತ್ತೆ. ಇಲ್ಲಿ ಪಾಕ್ಷಿಕ್ ಅಂದರೆ 15 ಡೇಸ್ ಒನ್ಸ್ ಬರುವಂತಹ ನ್ಯೂಸ್ ಪೇಪರ್ಸ್. ಮಿತವ್ಯಯ ಕಮ್ ಖರ್ಚು ವಾಲ ಅಂದರೆ ಮಿತವ್ಯಯ ಅಂದರೆ ಕಡಿಮೆ ಖರ್ಚಲ್ಲಿ ಸಿಗುವಂಥದ್ದು. ಆವಿಷ್ಕಾರ ಖೋಜ್ ಸಂಶೋಧನೆ. ವಿಶ್ವ ಸಂಸಾರ विश्व. संदेशवाहक समाचार पहुंचने वाला. संदेशवाहक का अर्थ है बच्चों समाचार पहुंचने वाला, ಸಮಾಚಾರವನ್ನು ಕಳಿಸುವಂಥದ್ದು. ಕತರ್ನೆ ಅಂದರೆ ಕಟ್ಟಿಂಗ್ಸ್ ಅಂದರೆ ಈಗ ನ್ಯೂಸ್ ಪೇಪರಲ್ಲಿ ಯಾವುದಾದ್ರೂ ಒಂದು ವಿಚಾರಗಳು ನಮಗೆ ಬೇಡ ಅಂತಂದರೆ ಅದನ್ನ ಏನು ಮಾಡ್ಬೋದು, ನಾವು ಕಟ್ ಮಾಡಿ ಕಳಿಸ್ಬೋದು. रिश्ता संबंध. रिश्ता का अर्थ है बच्चों संबंध. रिश्ता ಅಂತಂದರೆ ಸಂಬಂಧವನ್ನು ಜೋಡಿಸುವಂಥದ್ದು. बच्चों मैं समझता हूँ आप सब लोग इस गद्य से संबंधित सभी शब्दार्थ समझे होंगे. आगे बढ़ेंगे बच्चों. समाचार पढ़ने से हमें क्या लाभ है इसके बारे में हम समझेंगे. हाँ, हमारा देश में कर्नाटक में अनेक रूप की समाचार पत्र मिलता है. एक बार आप पर्दे पर देख सकते हैं बच्चों. टाइम्स ऑफ इंडिया, आंध्र ज्योति, दैनिक जागरण, अमर उजाला, प्रजावाणी, इस तरह अनेक रीति के हिंदुस्तान, इस तरह अनेक रीति के समाचार पत्र में मिलता है. हाँ, ध्यान दीजिए बच्चों. याद आया आपको मैं ही समाचार पत्र हूँ. सुबह होते ही मैं हर घर में दिखाई देता हूँ. कई लोगों की मुझे पढ़े बिना सुबह ही नहीं होती. कई मुझे पढ़ते पढ़ते ही चाय या कॉफ़ी पीते हैं. मैं व्यक्ति के जीवन का एक महत्वपूर्ण हिस्सा बन गया हूँ. मैं मनुष्य को उनके अपने घर बैठे बैठे सारे विषय की जानकारी देता हूँ. मैं अमीर गरीब सबके ज्ञान का सस्ता और सुलभ साधन हूँ. बच्चों, इस पंक्ति में समाचार पत्र ने उसके बारे में परिचय दिया है. इस तरह उसका परिचय दे रहा है. ध्यान दीजिए बच्चों. याद आया आपको मैं ही समाचार पत्र हूँ. ಮಕ್ಕಳೇ, ಈ ಒಂದು ಸಾಲುಗಳನ್ನು ಓದಿದಾಗ ನಿಮಗೆ ಅರ್ಥ ಆಯ್ತಲ್ವಾ. रोज सवेरे घर में आऊँ, देश विदेश की खबर सुनाऊँ, ज़मीन आसमान की बातें बताऊँ, जानती हूँ मैं कौन हूँ. यही समाचार पत्र है. इದೇ ಸಮಾಚಾರ ಪತ್ರ. ಪ್ರತಿದಿನ ನಮಗೆ ಎಲ್ಲ ಮೂಲೆ ಮೂಲೆಗಳಿಂದಲೂ ವಿಚಾರಗಳನ್ನು, ಸಂದೇಶಗಳನ್ನು ತಲುಪಿಸುವಂಥ ಕೆಲಸ ಮಾಡುವಂಥದ್ದು ಯಾವುದು, ಸಮಾಚಾರ ಪತ್ರ. सुबह होते ही मैं हर घर में दिखाई देता हूँ. ಬೆಳಿಗ್ಗೆ ಆಗಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವು ನ್ಯೂಸ್ ಪೇಪರನ್ನು ನೋಡ್ಬೋದು. ಎಲ್ಲರ ಮನೆಯಲ್ಲೂ ನ್ಯೂಸ್ ಪೇಪರನ್ನು ತರಿಸ್ತಾರೆ ಮಕ್ಕಳೇ. ನೀವು ಸಹ ತಪ್ಪದಿರ ನ್ಯೂಸ್ ಪೇಪರ್ ಓದ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. कई लोग की मुझे पढ़े बिना सुबह ही नहीं होती. कुछ लोग रहते हैं उन्होंने समाचार पत्र पढ़ना एक हव्यास कर लेता है. ಕೆಲವು ಜನ ಏನು ಮಾಡ್ತಾರೆ, ಇದನ್ನೊಂದು ಹಾಬಿಯಾಗಿ ಬೆಳೆಸ್ಕೊಂಡಿರ್ತಾರೆ. ಅವರಿಗೆ ಪ್ರತಿದಿನ ನ್ಯೂಸ್ ಪೇಪರ್ ಓದೋದು ಒಂದು ಹವ್ಯಾಸ ಆಗಿರುತ್ತೆ. ಇವತ್ತು ನ್ಯೂಸ್ ಪೇಪರ್ ಬರಲಿಲ್ಲ ಅಂದರೆ ಅವತ್ತು ಅವ್ರಿಗೊಂಥರ ಏನಪ್ಪ ಇವತ್ತು ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ. ಕೆಲವರು ತುಂಬ ಅಡಿಕ್ಟ್ ಥರ ಅಂದರೆ ನ್ಯೂಸ್ ಪೇಪರ್ ಓದಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ. ಬೆಳಗ್ಗೆ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಎದ್ದು ನ್ಯೂಸ್ ಪೇಪರನ್ನು ಓದ್ತಾ ಇರ್ತಾರೆ.
कई मुझे पढ़ते पढ़ते ही चाय या कॉफ़ी पीते हैं। कई लोग क्या करते हैं बच्चों, पढ़ते पढ़ते, रेखांकित कीजिए इस शब्द को। पढ़ते पढ़ते एक विरुक्ति शब्द है बच्चों। विरुक्ति का अर्थ क्या है बच्चों? विरुक्ति का अर्थ है द्वि का अर्थ है दो, उक्ति का अर्थ है उच्चारण। विरुक्ति का अर्थ है एक अर्थ वाले शब्द को जब हम दो बार उच्चारित करते हैं उसे हम क्या करते हैं, विरुक्ति कहते हैं। पढ़ते पढ़ते एक विरुक्ति शब्द है। कई लोग क्या करते हैं बच्चों, कई लोग पढ़ते पढ़ते ही चाय, यहाँ समाचार पत्र पढ़ते पढ़ते ही चाय या ಕಾಫಿ ಪೀತೆ ಹೈ। ಕೆಲವರು ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ। ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಕಾಫಿ ಸೇವನೆ ಅಥವಾ ಕಾಫಿ ಅಥವಾ ಟೀ ಸೇವನೆ ಜೊತೆಗೆ ನ್ಯೂಸ್ ಪೇಪರನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ। ಸಾಮಾನ್ಯವಾಗಿ ನಾವು ನಿಮ್ಮ ಮನೆಗಳಲ್ಲಿ ತಾತ ಎಲ್ಲ ನೋಡ್ತಾ ಇರ್ತೀರಲ್ಲ, ವಯಸ್ಸಾಗಿರೋ ನಿಮ್ಮ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಅವ್ರಿಗೆ ಸಾಮಾನ್ಯವಾಗಿ ಒಂದು ಹವ್ಯಾಸ ಇರುತ್ತೆ ಮಕ್ಕಳೇ, ನೀವು ಗಮನಿಸಿರ್ತೀರ। मैं व्यक्ति के जीवन के एक महत्वपूर्ण हिस्सा बन गया हूँ। हिस्सा का अर्थ है भाग। ನೋಡಿ, ನ್ಯೂಸ್ ಪೇಪರ್ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ ಅಂದರೆ ತಪ್ಪಾಗೋದಿಲ್ಲ। ಯಾಕೆ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲಿ ಯಾವ ಯಾವ ಮೂಲೆಯಲ್ಲಿ ಏನೇನಾಗಿದೆ ಅಂತ ನಮ್ಮ ಮನೆಯಲ್ಲೇ ಕುಳಿತು ನಾವೇನು ಮಾಡ್ಬೋದು, ತುಂಬ ಸುಲಭವಾಗಿ ಎಲ್ಲವನ್ನು ತಿಳ್ಕೊಳ್ಬೋದು। मैं मनुष्य को उनके अपने घर बैठे बैठे सारे विश्व की जानकारी देता हूँ। मैं मनुष्य को उनके अपने घर बैठे बैठे भी एक विरुक्ति शब्द है बच्चों। ನಾನು ಮನೆಯಲ್ಲೇ ಕುಳಿತು ಅಂದರೆ सारे विश्व की जानकारी देता हूँ। हम क्या कर सकते हैं बच्चों, केवल घर में बैठकर देश विदेश की समाचार सुन सकते हैं, समाचार पढ़ सकते हैं, उसके बारे में जानकारी पा सकते हैं। ನೋಡಿ, ಮನೆಯಲ್ಲಿ ಕುಳಿತು ನಾವು ಸಮಾಚಾರ ಪತ್ರವನ್ನು ಓದೋದ್ರಿಂದ ಎಷ್ಟೊಂದು ವಿಚಾರಗಳು ನಮಗೆ ಬೇರೆ ಬೇರೆ ಕಡೆ ನಡೆದಿರುವಂತಹ, ಬೇರೆ ದೇಶಗಳಲ್ಲಿ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು, ಅಥವಾ ಬೇರೆ ಊರುಗಳಲ್ಲಿ ನಡೆದಿರುವಂತಹ ಹಲವಾರು ವಿಚಾರಗಳನ್ನು ನಾವೇನು ಮಾಡ್ಬೋದು, ಮನೆಯಲ್ಲಿ ಕುಳಿತು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು। मैं अमीर और गरीब उनके सबके ज्ञान का सस्ता और सुलभ साधन हूँ। अमीर गरीब दोनों विलोम शब्द है बच्चों। सबके ज्ञान का, ಪ್ರತಿಯೊಬ್ಬರಿಗೂ, ಸಸ್ತಾ ಅಂತಂದರೆ ತುಂಬ ಕಡಿಮೆ, ಉಚಿತ, ತುಂಬ ಕಡಿಮೆ, ಈಸಿಯಾಗಿ ಸಿಗೋವಂಥದ್ದು, ಎಷ್ಟು ಕಾಸ್ಟ್ಲಿ ಏನಿರೋದಿಲ್ಲ ನಿಮಗೆ, ಇದು ತುಂಬ ಕಡಿಮೆಗೆ, ಕೇವಲ ಒಂದು 3-4 ಒಂದು 5 ರೂಪಾಯಿ ಒಳಗೆ ನಿಮಗೆ ನ್ಯೂಸ್ ಪೇಪರು ಸಿಗುತ್ತೆ। ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ನ್ಯೂಸ್ ಪೇಪರನ್ನು ತಗೊಳಕ್ಕೆ ಸಮರ್ಥನಾಗಿ ಸಿಗುವಂಥದ್ದು। ಅವ್ರು ಸುಲಭ ಸಾಧನ, ತುಂಬ ಈಸಿಯಾಗಿ ನಿಮಗೆ ಏನು ಮಾಡುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಇಲ್ಲಿ ನ್ಯೂಸ್ ಪೇಪರು ಬಂದು ಬೀಳುತ್ತೆ। ನೀವು ಮಂತ್ಲಿ ಅದಕ್ಕೆ ಪೇ ಮಾಡ್ಬೋದು, ತುಂಬ ಕಡಿಮೆ ಇರೋದ್ರಿಂದ ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಕೊಳ್ಬೋದು। ಪ್ರತಿಯೊಬ್ಬರು ಏನು ಮಾಡಬೇಕು, ನ್ಯೂಸ್ ಪೇಪರನ್ನು ತಪ್ಪದಿರ ಓದಬೇಕು। बच्चों, आप चित्रपट में देखते हैं कई लोग क्या करते हैं, कई लोग समाचार पत्र पढ़ते पढ़ते ही चाय या ಕಾಫಿ ಪೀತೆ ಹೈ। ಕೆಲವ್ರಿಗೆ ಒಂದು ಹಾಬಿ ಇರುತ್ತೆ, ನ್ಯೂಸ್ ಪೇಪರನ್ನು ಓದ್ತಾ ಓದ್ತಾ ಕಾಫಿಯನ್ನು ಕುಡಿಯುವಂಥದ್ದು। प्राचीन काल में मैं राजा महाराज कबूतरों के द्वारा संदेश भेजा करते थे। संदेशवाहक भी संदेश लेकर जाते थे। आज समाचार पहुंचाने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं। प्राचीन काल में राजा महाराज कबूतरों के द्वारा संदेश भेजा करते थे। बच्चे, आप सब लोग जानते हो, ಹಿಂದಿನ ಕಾಲದಲ್ಲಿ ಮಕ್ಕಳೇ ನಿಮಗೆಲ್ಲ ಗೊತ್ತಿರುತ್ತೆ, ಯಾವುದೇ ರೀತಿಯಾದಂತಹ ಒಂದು ಈಗಿರುವಂತಹ ಒಂದು ಮಾಧ್ಯಮ ಅಷ್ಟೊಂದು ಮುಂದುವರೆದಿರಲಿಲ್ಲ, ಫೋನ್ ಆಗಲಿ ಅದೆಲ್ಲ ಇರಲಿಲ್ಲ। ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ರು, ಪ್ರಾಚೀನ ಕಾಲದಲ್ಲಿ ಈ ಒಂದು ಪಾರಿವಾಳಗಳನ್ನು, ಸಂದೇಶಗಳನ್ನು ರವಾನೆ ಮಾಡುವಂತಹ ಸಂದೇಶವಾಹಕವಾಗಿ ಬಳಕೆಯನ್ನು ಮಾಡ್ಕೊತಾ ಇದ್ರು। ಸಂದೇಶವಾಹಕ ಬಿ ಸಂದೇಶ ಲೇಕರ್ ಜಾತೆ थे। ಪೋಸ್ಟ್ಮ್ಯಾನ್ಗಳು ಸಹ ಇದ್ದರು। ಪೋಸ್ಟ್ಮ್ಯಾನ್ಸ್ ಅಂದರೆ
ಅವ್ರು ಏನು ಮಾಡ್ತಿದ್ರು, ಸಂದೇಶಗಳನ್ನು ಇನ್ನೊಂದು ಕಡೆಯಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನೆಯನ್ನು ಮಾಡ್ತಾಯಿದ್ರು. आज समाचार पहुंचाने के कई साधन बने हैं, लेकिन आज क्या हो गया है, आज ಸಮಾಚಾರ ಪਹੁಂಚಾನೆಗೆ ಕೈ ಸಾಧನ ಬನೆ ಹೈ. ಆದರೆ ಇವತ್ತಿನ ದಿನ ಕೇವಲ ಒಂದೇ ನ್ಯೂಸ್ ಪೇಪರ್ ಒಂದೇ ಅಲ್ಲ, ನಮಗೆ ಅನೇಕ ರೀತಿಯಲ್ಲಿ ನಮಗೆ ಏನಾಗ್ತದೆ, ಸಮಾಚಾರ ನಮ್ಮನ್ನು ತಲುಪ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರೇಡಿಯೋ ನೋಡಿ, आप चित्रपट में देख सकते हैं, प्राचीन काल में राजा महाराज कबूतरों के द्वारा संदेश भेजा करते थे. ನೋಡಿ, ಪಾರಿವಾಳ ಏನು ಮಾಡ್ತಾಯಿತ್ತು, ಸಂದೇಶಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನೆಯನ್ನು ಮಾಡ್ತಾಯಿತ್ತು, ತಲುಪಿಸ್ತಾ ಇತ್ತು. ಅದೇ ತರಹ ಈಗೇನಾಗಿದೆ, ಅನೇಕ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಕೈ ಸಾಧನ ಜಿನ್ಮೆ ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಆದಿ ಮೇರಾ ಸಾಥಿ ಹೈ. ಕೇವಲ ನಿಮಗೆ ನ್ಯೂಸ್ ಪೇಪರ್ ಒಂದೇ ಅಲ್ಲ, ಇವತ್ತಿನ ದಿನದಲ್ಲಿ ನೀವೇನು ಮಾಡ್ಬೋದು, ರೇಡಿಯೋ ಮೂಲಕ ಸಮಾಚಾರವನ್ನು ತಿಳ್ಕೊಬೋದು, ಟೆಲಿಫೋನ್ನ ಮೂಲಕ, ದೂರದರ್ಶನದ ಮೂಲಕ ಮತ್ತು ಕಂಪ್ಯೂಟರ್ ಸಹಾಯದಿಂದ ನೀವು ಈಸಿಯಾಗಿ ಏನು ಮಾಡ್ಬೋದು, ಸಮಾಚಾರವನ್ನು ತಿಳ್ಕೊಳ್ಳುವಂಥ ಸಾಧನಗಳು ಸಹ ಇವು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಲಭ್ಯ ಆಗ್ತದೆ ಮಕ್ಕಳೇ. आगे बढ़ेंगे बच्चों. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. लेकिन इन सभी में से मैं सरल और मितव्ययी साधन हूँ और लोग तक तरह तरह के समाचार पहुँचाता हूँ. रेडियो जैसे साधनों से हम क्या कर सकते हैं बच्चों, रेडियो जैसे साधनों से समाचार केवल सुना जा सकता है. ಮೊದಲೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಯಾವುದೇ ದೂರದರ್ಶನ ಏನೂ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ, ಏನೂ ಇರಲಿಲ್ಲ, ಕೇವಲ ರೇಡಿಯೋ ಇತ್ತು. ರೇಡಿಯೋಲಿ ನಾವೇನು ಮಾಡ್ಬೋದು, ತುಂಬ ಕಾನ್ಸಂಟ್ರೇಟ್ ಮಾಡಬೇಕು, ತುಂಬ ನಮ್ಮ ಒಂದು ಆಲಿಸುವ ಗುಣ ಜಾಸ್ತಿಯಾಗಿರಬೇಕು, ಅದರ ಕಡೆ ಗಮನ ಜಾಸ್ತಿಯಾಗಿರಬೇಕು. ಬರೀ ಏನು ಮಾಡ್ತೀವಿ, ರೇಡಿಯೋಲಿ ನಾವು ಸಮಾಚಾರವನ್ನು ಕೇಳಿಸ್ಕೊತೀವಿ. और दूरदर्शन जैसे साधनों के द्वारा सुनने के साथ साथ, ಆದರೆ ನಾವು ಏನು ಮಾಡ್ಬೋದು, ದೂರದರ್ಶನದಲ್ಲಿ ಅಥವಾ ಟೆಲಿವಿಷನಲ್ಲಿ ಕೇವಲ ನಾವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಪರದೆಯ ಮೇಲೆ ಏನು ಮಾಡ್ಬೋದು, ಘಟನೆಗಳನ್ನು ನೋಡಲು ಸಹ ನೋಡ್ಬೋದು, ಅದರ ಜೊತೆಗೆ ನಾವು ನೋಡ್ಬೋದು. लेकिन इन सभी में से मैं सरल और मितव्ययी साधन हूँ. ರೇಡಿಯೋ ಅಥವಾ ನಾವು ದೂರದರ್ಶನಕ್ಕೆ ಏನನ್ನ ಸಮಾಚಾರ ಪತ್ರವನ್ನು ಕಂಪೇರ್ ಮಾಡಿದ್ದೆ ಆದರೆ, ಅದನ್ನು ನಾವೇನನ್ನ ತುಲನೆ ಮಾಡಿದ್ದೆ ಆದರೆ, ಇದು ತುಂಬ ಅವೆರಡಕ್ಕಿಂತ ಹೆಚ್ಚು ಸರಳ ಮತ್ತು ತುಂಬ ಮಿತವ್ಯಯ, ತುಂಬ ಕಡಿಮೆ, ನಿಮಗೆ ಕಡಿಮೆ ಖರ್ಚಿಗೆ ಸಿಗುವಂಥದ್ದು. और लोग तक तरह तरह के समाचार पहुँचाता हूँ. तरह तरह भी एक विरुक्ति शब्द है, साथ साथ भी विरुक्ति शब्द है. रेखांकित कीजिए बच्चों. ನೋಡಿ, ನ್ಯೂಸ್ ಪೇಪರ್ ಓದುವಂಥದ್ದು ಒಂದು ಒಳ್ಳೆ ಅಭ್ಯಾಸ. ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಬರೋದಿಲ್ಲ. ಈಗ ನಿಮ್ಮ ಒಂದು ಓದುವಂತಹ ಇಚ್ಛಾಶಕ್ತಿ ಸಹ ಜಾಸ್ತಿ ಆಗುತ್ತೆ. ರೇಡಿಯೋಲಿ ನೀವೇನು ಮಾಡ್ತೀರಾ, ವಿಚಾರಗಳನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಸರಿಯಾಗಿ ತಲುಪೋದಿಲ್ಲ. ದೂರದರ್ಶನದಲ್ಲಿ ಏನಾಗುತ್ತೆ, ನೀವು ನೋಡುವಾಗ ವಿಚಾರಗಳನ್ನು ನೋಡಲೂಬಹುದು, ಕೇಳ್ಬೋದು, ನಿಮಗೆ ಅದು ಹೆಚ್ಚು ಪರಿಣಾಮಕಾರಿ ಆದರೂ ಸಹ ಈಗ ನಿಮಗೆ ಗೊತ್ತು, ಪ್ರತಿಯೊಂದರಿಂದಲೂ ಅಡ್ವಾಂಟೇಜ್ ಮತ್ತು ಡಿಸಡ್ವಾಂಟೇಜ್ ಎರಡೂ ಇರುತ್ತೆ. ಅದರಿಂದ ಅನೇಕ ರೀತಿಯ ಕಣ್ಣಿನ ಒಂದು ಸಮಸ್ಯೆಗಳನ್ನು ಮಕ್ಕಳು ಎದುರಿಸ್ತಾ ಇರೋದು ನಮಗೆ ಗೊತ್ತಿದೆ. ತಿರ್ಗಾ ಅವೆರಡಕ್ಕೆ ಹೋಲಿಕೆ ಮಾಡಿದಾಗ, ಇಲ್ಲಿ ಟೆಲಿಫೋನ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಅಥವಾ ದೂರದರ್ಶನಕ್ಕೆ ಏನನ್ನ ನಾವು ಸಮಾಚಾರ ಪತ್ರವನ್ನು ಹೋಲಿಸಿದ್ದೆ ಆದರೆ ಇವೆರಡಕ್ಕಿಂತ ಬೆಟರ್ ಅಂತಲೇ ಹೇಳ್ಬೋದು. ಇದು ಯಾಕೆ ಅಂತಂದರೆ, ಅವೆರಡಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವೇನು ಮಾಡ್ಬೋದು, ನ್ಯೂಸ್ ಪೇಪರನ್ನು ಕೊಂಡ್ಕೊಳ್ಬೋದು, ಮತ್ತು ಇದು ನಮಗೆ ಹೆಚ್ಚು ಅನುಕೂಲನೇ ಅಂತ ಹೇಳ್ಬೋದು. ಇದರಿಂದ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು, ಹೆಚ್ಚು ವಿಷಯಗಳನ್ನು ಗ್ರಹಿಸ್ಬೋದು, ನಮ್ಮ ಮನದಾಳದಲ್ಲಿ ಅವುಗಳನ್ನ ಉಳಿಸ್ಕೊಳ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಪ್ರತಿದಿನ ನ್ಯೂಸ್ ಪೇಪರ್ ಓದುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. भारतवर्ष में पहले मैं अंग्रेज़ी में बंगाल गजट नाम से सन 1718 में प्रकाशित हुआ, हिंदी में उदत मार्तांड नाम से और कन्नड़ में मंगलुरु समाचार के रूप में सन 1843 में पहले प्रकट हुआ.
वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ। नवभारत टाइम्स, हिंदुस्तान टाइम्स, टाइम्स ऑफ इंडिया, डेक्कन हेराल्ड, इंडियन एक्सप्रेस, अमर उजाला, संयुक्त कर्नाटक, विजय कर्नाटक, प्रजावाणी, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ। बच्चों, भारतवर्ष में पहले मैं अंग्रेजी में बंगाल गजेट नाम से सन 1718 में प्रकाशित हुआ। ಭಾರತದಲ್ಲಿ ಮೊದಲನೇ ಬಾರಿಗೆ ಆಂಗ್ಲ ಪತ್ರಿಕೆ, ಒಂದು ಇಂಗ್ಲಿಷ್ ಪತ್ರಿಕೆ ಯಾವ ಒಂದು ಹೆಸರಿಂದ ಅಂದರೆ ಬಂಗಾಲ್ ಗಜೆಟ್ ಅನ್ನುವಂಥ ಒಂದು ಹೆಸರಿಂದ 1780ರಲ್ಲಿ ಅದು ಒಂದು ಪ್ರಕಟಣೆ ಆಯಿತು. ಹಿಂದಿಯಲ್ಲಿ ಬಂದು ಉದತ್ ಮಾರ್ತಾಡ್ ಅನ್ನುವಂಥ ಒಂದು ಹೆಸರಿನಿಂದ ಪತ್ರಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ರು. ಕನ್ನಡದಲ್ಲಿ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಈ ಒಂದು ಪತ್ರಿಕೆ ಬಿಡುಗಡೆ ಆಯಿತು. इन तीनों को आप याद में रखना ज़रूर है बच्चों, और एक बार ध्यान दीजिए, अंग्रेजी में बंगाल गजट, हिंदी में उदंत मार्ताड़ और कन्नड़ में मंगलूरु समाचार के रूप में सन 1843 में पहले प्रकट हुआ. ಮೊದಲ ಬಾರಿಗೆ ಪ್ರಕಟಣೆಗೊಂಡಂತಹ ಪತ್ರಿಕೆಗಳು ಈ 3 ಪತ್ರಿಕೆಗಳು. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ಹಲವಾರು ರೀತಿಯ ಬೇಕಾದಷ್ಟು ನಿಮಗೆ ಪತ್ರಿಕೆಗಳು ಪ್ರಕಟ ಆಗಿದೆ. ಹಾಯ್ ಬೆಂಗಳೂರಂತೆ, ಈ ಸಂಜೆ, ಬೇಕಾದಷ್ಟು ನಾವು ಸಾವಿರಾರು ಪತ್ರಿಕೆಗಳ ಹೆಸರುಗಳನ್ನು ಕೇಳ್ಬೋದು. ಆದರೆ ಹಿಂದೆ ಕೇವಲ ನಾವು ಮೊದಲ ಮೊದಲನೇದಾಗಿ ನ್ಯೂಸ್ ಪೇಪರ್ ಪ್ರಕಟ ಆಗಿದ್ದು ಎಷ್ಟರಲ್ಲಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹಲವಾರು ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಕೇವಲ ಕೆಲವೊಂದು ಪತ್ರಿಕೆಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಚಿರಪರಿಚಿತವಾಗಿರುವಂತಹ ಪತ್ರಿಕೆಗಳ ಹೆಸರು. और एक बार मैं पढ़ता हूँ, ध्यान दीजिए बच्चों. नवभारत टाइम्स, हिंदुस्तान टाइम्स, टाइम्स ऑफ इंडिया, डेक्कन हेराल्ड, इंडियन एक्सप्रेस, अमर उजाला, संयुक्त कर्नाटक, विजय कर्नाटक, प्रजावाणी, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಈ ರೀತಿಯ ಹಲವಾರು ಹೆಸರುಗಳಲ್ಲಿ ನಿಮಗೆ ನ್ಯೂಸ್ ಪೇಪರು ನಿಮ್ಮ ಕೈಗೆ ತಲುಪ್ತಾ ಇದೆ. बच्चों, यह समाचार पत्र की आत्मकथा गद्य पाठ का पहला भाग है. मैं समझता हूँ आप सब लोग इस पहला भाग को समझे होंगे. आगे बढ़ेंगे बच्चों. इस पहला भाग से संबंधित कुछ प्रश्न आपके गृहपाठ के लिए इस तरह है. ध्यान दीजिए बच्चों. पहला प्रश्न है, किन्हीं 2 समाचार पत्रों के नाम बताइए. किन्हीं केवल 2 समाचार पत्रों के नाम बताइए. ಯಾವ್ದು ಹೇಳ್ಬೋದು ನಾವು, ನಿಮ್ಗೆ ಇಷ್ಟ ಆಗಿದ್ದು ಬರೀರಿ ಮಕ್ಕಳೇ. ಆದರೆ ನಾನಿಲ್ಲಿ ಒಂದೆರಡು ನಿಮಗೆ ಪತ್ರಿಕೆಗಳು, ಉದಯವಾಣಿ, ಪ್ರಜಾವಾಣಿ ಹೇಳಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು 2 ಪತ್ರಿಕೆಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಬರೀಬೋದು. दूसरा प्रश्न है, हिंदी का पहला समाचार पत्र कौन सा है. कौन सा है बच्चों? हिंदी का पहला समाचार पत्र उदंत मार्ताड. प्राचीन काल में तीसरा प्रश्न है, प्राचीन काल में राजा महाराज संदेश कैसे भेजते थे. कैसे भेजते थे बच्चों? प्राचीन काल में राजा महाराज कबूतरों के द्वारा संदेश भेजा करते थे. चौथा प्रश्न है, समाचार पहुंचाने के नवीन साधन कौन कौन से है. ಈಗ ಪ್ರೆಸೆಂಟ್ ಯಾವ್ಯಾವುದು ನಮಗೆ ಈ ಒಂದು ನ್ಯೂಸನ್ನು ತಲುಪಿಸೋಕ್ಕೆ ಇರುವಂತಹ ಸಾಧನಗಳು ಅಂತ ಹೇಳ್ಬಿಟ್ಟು, समाचार पहुंचने के नवीन साधन है टेलीफोन, रेडियो, टेलीफोन, दूरदर्शन, कंप्यूटर आदि. 5वां प्रश्न है बच्चों, कन्नड़ का पहला समाचार पत्र कौन सा है. कन्नड़ का पहला समाचार पत्र कौन सा है बच्चों? मंगलूरु समाचार.
बच्चों, मैं समझता हूँ आप सब लोग इन सभी प्रश्नों का उत्तर समझे होंगे। एक बार इस वीडियो को देख लीजिए और इन प्रश्नों का उत्तर गृहपाठ में लिख लीजिए। यह परीक्षा की दृष्टि से एसे राइटिंग निबंध के लिए बहुत आवश्यक है बच्चों। एक बार देखकर आपके गृहपाठ में लिख लीजिए और दूसरा भाग को मैं अगले क्लास में आगे बढ़ाता हूँ। धन्यवाद।